SC ST ಅವ್ರ ಜನಾಂಗಕ್ಕೆ ಸೇರಿದ ಸೈಟ್ ನ ಬೈ ಮಾಡಬಹುದಾ ಬೇಡವಾ, ಆ ಸೈಟ್ ಮೇಲೆ ಗವರ್ನಮೆಂಟ್ ಏನೇನ್ ಕಂಡೀಷನ್ಸ್ ಇದೆ ಅನ್ನೋ ಪೂರ್ತಿ ವಿಚಾರನ ನಾನಿವತ್ತು ತಿಳ್ಕೊಂಡೆ. ಆಸ್ ಅ ಟ್ರೇಡರ್ ನನ್ನ ರಿಯಲ್ ಎಸ್ಟೇಟ್ ಜರ್ನಿ ಡೇ 17. ಇವಾಗ ಅನ್ಕೊಳ್ಳಿ, ಗವರ್ನಮೆಂಟ್ SC ST ಜನಾಂಗಕ್ಕೆ ಸೇರಿದ ಸುರೇಶ್ ಅನ್ನೋ ವ್ಯಕ್ತಿಗೆ ಸೈಟ್ ಕೊಟ್ಟಿದೆ ಅಂತ. ಆ ಸೈಟ್ ಮೇಲೆ PTCL ಆಕ್ಟ್ 1978 ಅಪ್ಲೈ ಆಗಿರುತ್ತೆ. PTCL ಆಕ್ಟ್ ಅಂದ್ರೆ ಪ್ರಾಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟೈನ್ ಲ್ಯಾಂಡ್ಸ್ ಆಕ್ಟ್. ಇದ್ರ ಪ್ರಕಾರ ಗವರ್ನಮೆಂಟ್ ಕೊಟ್ಟಿರೋ ಪ್ರಾಪರ್ಟಿನ 10 ರಿಂದ 15 ವರ್ಷ ಸುರೇಶ್ ಅನ್ನೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾರಿಗೂ ಸೆಲ್ ಮಾಡಂಗಿಲ್ಲ. ಅಕಸ್ಮಾತ್ ಸೆಲ್ ಮಾಡಿದ್ರೆ ಮತ್ತೆ ಅದು ಸುರೇಶ್ ಹೆಸರಿಗೆ ಆಗೋ ಚಾನ್ಸಸ್ ಇರುತ್ತೆ. ಈಗ ಸುರೇಶ್ ಅನ್ನೋ ವ್ಯಕ್ತಿ ಮಹೇಶ್ ಅನ್ನೋ ವ್ಯಕ್ತಿ ಟ್ರಾನ್ಸ್ಫರ್ ಮಾಡಿರ್ತಾನೆ. ಅದೇನಾದ್ರೂ ಕೇಸ್ ಹಾಕಿದ್ರೆ ಮತ್ತೆ ಅದು ಮಹೇಶ್ ಇಂದ ಸುರೇಶ್ ಬರುತ್ತೆ. ಇನ್ನ ಒಂದ್ ಕೇಸ್ ಸುರೇಶ್ ಇವಾಗ ಮಹೇಶ್ ಸೆಲ್ ಮಾಡಿರ್ತಾನೆ, ಮಹೇಶ್ ಅದನ್ನ ರಾಜೇಶ್ ಸೆಲ್ ಮಾಡಿರ್ತಾನೆ. ಮತ್ತೆ ಏನಾದ್ರೂ ಕೇಸ್ ಹಾಕಿದ್ರೆ ರಾಜೇಶ್ ಹತ್ರ ಇರೋ ಪ್ರಾಪರ್ಟಿ ಮತ್ತೆ ಸುರೇಶ್ ಹೆಸರಿಗಾದ್ರೂ ಬರ್ಬೋದು, ಅಥವಾ ಗವರ್ನಮೆಂಟ್ ಅದನ್ನ ವಾಪಸ್ ಬೇಕಂದ್ರೂ ತಗೋಬಹುದು. ಇದು SC ST ಅವ್ರಿಗೆ ಮಾತ್ರ ರೂಲ್ಸ್ ಅಪ್ಲೈ ಆಗುತ್ತೆ. ಈ ಆಕ್ಟ್ ಅನ್ನ ಏನ್ ತಂದ್ರು ಅಂದ್ರೆ ಗವರ್ನಮೆಂಟ್ ಕೊಟ್ಟಿರೋ ಪ್ರಾಪರ್ಟಿನ ಮಿಸ್ಯೂಸ್ ಮಾಡ್ಕೋಬಾರ್ದು, ಆ ಪ್ರಾಪರ್ಟಿ ಅವ್ರ ಹತ್ರನೇ ಇರ್ಬೇಕು ಅಂತ ತಂದ್ರು. ಆದ್ರೆ ಈ ಆಕ್ಟ್ ಸುಮಾರು ಕಡೆ ಮಿಸ್ಯೂಸ್ ಆಗ್ತಿದೆ. ಇದನ್ ಬಿಟ್ಟು ಯಾವಾಗ ಅವ್ರ ಪ್ರಾಪರ್ಟಿ ಬೈ ಮಾಡಬಹುದು ಅಂದ್ರೆ, ಈಗ ಸುರೇಶ್ ಅನ್ನೋ ವ್ಯಕ್ತಿ ಅವನೇ ಸಂಪಾದನೆ ಮಾಡಿ ಅವ್ನ್ ಸ್ವಂತ ದುಡ್ಡಿಂದ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ, ಅದು ಗವರ್ನಮೆಂಟ್ ಕಡೆಯಿಂದ ಗ್ರಾಂಟ್ ಆಗಿಲ್ಲ ಅಂದ್ರೆ ಆ ಪ್ರಾಪರ್ಟಿನ ಆರಾಮಾಗಿ ಬೈ ಮಾಡಿ. ಇನ್ನೊಂದು, ಗವರ್ನಮೆಂಟ್ ಕೊಟ್ಟಿರೋ ಸೈಟ್ ಗೆ 10 ರಿಂದ 15 ವರ್ಷ ಟೈಮ್ ಆದ್ಮೇಲೆ, ಅದು PTCL ಆಕ್ಟ್ ಇಂದ ರಿಲೀಸ್ ಆದ್ಮೇಲೆ ವಿತ್ DC ಪರ್ಮಿಷನ್ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡಬಹುದು. ಇದೇ ತರ ಡೈಲಿ ನಾನು ರಿಯಲ್ ಎಸ್ಟೇಟ್ ರಿಲೇಟೆಡ್ ಹೊಸ ವಿಚಾರನ ಕಲಿತಾ ಹೋಗ್ತೀನಿ, ಅದನ್ನ ನಿಮ್ಗೂ ಹೇಳ್ತೀನಿ. ನೀವು ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ, ನಿಮ್ಗೂ ಡೈಲಿ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು. ರಿಯಲ್ ಎಸ್ಟೇಟ್ ಅಲ್ಲಿ ಮೇಜರ್ ಆಗದೆ ಡಾಕ್ಯುಮೆಂಟ್ ಸ್ಕ್ಯಾಮ್. ಆಸ್ ಎ ಟ್ರೇಡರ್ ನನ್ನ ರಿಯಲ್ ಎಸ್ಟೇಟ್ ಜರ್ನಿ ಡೇ 3. ಆಸ್ ಯೂಶುವಲ್ ಇವತ್ತು ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಕಲ್ತಿದ್ದು ಖಾತಾಗಳ ಬಗ್ಗೆ. ಖಾತಾ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತೆ ಓನರ್ಶಿಪ್ ರೆಕಾರ್ಡ್ಸ್ ಎಲ್ಲ ಡೀಟೇಲ್ಸ್ ಇದ್ರಲ್ಲಿರುತ್ತೆ. ಇದನ್ನ ಇಶ್ಯೂ ಮಾಡೋದು BBMP ಮತ್ತೆ ಮುನ್ಸಿಪಾಲಿಟಿ ಆರ್ ಲೋಕಲ್ ಅಥಾರಿಟಿ ಬಾಡೀಸು. ಈ ಖಾತಾದಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಎ ಖಾತಾ, ಇನ್ನೊಂದು ಬಿ ಖಾತಾ. ಎ ಖಾತಾ ಇರುವಂತ ಪ್ರಾಪರ್ಟಿ ಇದು ಫುಲ್ಲಿ ಲೀಗಲ್ ಪ್ರಾಪರ್ಟಿ ಅಂತ ಕರಿಬಹುದು. ಈ ಪ್ರಾಪರ್ಟಿ ಲೇಔಟ್ಸ್ ಮತ್ತೆ ಪ್ಲಾನ್ಸ್ ಎರಡೂ ಕೂಡ ಕಂಪ್ಲೀಟ್ ಆಗಿ ಅಪ್ರೂವ್ ಆಗಿರುತ್ತೆ. ಬ್ಯಾಂಕ್ ಗಳು ಈ ಪ್ರಾಪರ್ಟಿನ ಬೈ ಮಾಡಕ್ಕೆ ಲೋನ್ಗಳನ್ನ ಈಸಿಯಾಗಿ ಪ್ರೊವೈಡ್ ಮಾಡ್ತವೆ. ಜೊತೆಗೆ ಇದನ್ನ ಬೈ ಮಾಡಾದ್ಮೇಲೂ ರೀಸೇಲ್ ಮಾಡ್ತೀನಿ ಅಂತಂದ್ರೆ ಈಸಿಯಾಗಿ ರೀಸೇಲ್ ಮಾಡ್ಕೊಬಹುದು. ಇದು ಒಂಥರ ಇನ್ವೆಸ್ಟ್ಮೆಂಟ್ ಗೆ ಸೇಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಿ ಖಾತಾಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರ್ತವೆ. ನೆಕ್ಸ್ಟ್ ಬಿ ಖಾತಾ ಅಥವಾ 11B ಖಾತಾ. ಈ ಖಾತಾ ಏನಿದ್ರು ಟ್ಯಾಕ್ಸ್ ಪೇ ಮಾಡಕ್ ಮಾತ್ರ ಇರೋಂತ. ಈ ಖಾತಾ ಲೇಔಟ್ ಪ್ಲಾನ್ ಕಂಪ್ಲೀಟ್ ಆಗಿ ಅಪ್ರೂವ್ ಆಗಿರಲ್ಲ, ಪಾರ್ಶಿಯಲಿ ಅಪ್ರೂವ್ ಆಗಿರುತ್ತೆ. ಈ ಪ್ರಾಪರ್ಟಿನ ಬೈ ಮಾಡಕ್ಕೆ ಬ್ಯಾಂಕ್ ಗಳು ಕೂಡ ಈಸಿಯಾಗಿ ಲೋನ್ ಗಳನ್ನ ಪ್ರೊವೈಡ್ ಮಾಡಲ್ಲ. ಇದು ಒಂಥರ ಇನ್ವೆಸ್ಟ್ಮೆಂಟ್ ಗೆ ರಿಸ್ಕಿ ಅಂತಾನೆ ಅನ್ಕೋಬಹುದು. ಈ ಬಿ ಖಾತಾ ಇರುವಂತ ಪ್ರಾಪರ್ಟಿನ ಬೈ ಮಾಡೋಕು ಮುಂಚೆ ಒಂದ್ಸಲಿ ಯೋಚನೆ ಮಾಡಿ ಬೈ ಮಾಡೋದು ಒಳ್ಳೇದು. ಆದ್ರೆ ಕಂಪ್ಯಾರಿಟಿವ್ಲಿ ಎ ಖಾತಾ ಕಂಪೇರ್ ಮಾಡಿದ್ರೆ ಬಿ ಖಾತಾ ಪ್ರಾಪರ್ಟಿ ಕಡಿಮೆ ರೇಟ್ ಅಲ್ಲಿ ಇರುತ್ತೆ. ಆದ್ರೆ ನಾವು ಪ್ರೈಸ್ ಬಗ್ಗೆ ಚಿಂತೆ ಮಾಡಬಾರ್ದು, ಸೇಫ್ಟಿ ಬಗ್ಗೆ ಚಿಂತೆ ಮಾಡಬೇಕು. ಇವಾಗ ಡಿಜಿಟಲ್ ವರ್ಷನ್ ಆಫ್ ಪ್ರಾಪರ್ಟಿ ಖಾತಾನ ಇಶ್ಯೂ ಮಾಡ್ತಿದ್ದಾರೆ ಆನ್ಲೈನ್ ಅಲ್ಲಿ, ಅದನ್ನೇ ಈ ಖಾತಾ ಅಂತ ಕರೀತಾರೆ. ಈ ಖಾತಾನ ಎ ಖಾತಾ ಪ್ರಾಪರ್ಟಿಗೂ ಇಶ್ಯೂ ಮಾಡ್ತಾರೆ, ಬಿ ಖಾತಾ ಪ್ರಾಪರ್ಟಿಗೂ ಇಶ್ಯೂ ಮಾಡ್ತಾರೆ. ಆದ್ರೂ ಆನ್ಲೈನ್ ಅಲ್ಲಿ ಈ ಖಾತಾ ಇದ್ರೆ ಅದು ಅಫಿಷಿಯಲ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗಿದೆ ಅಂತ ಅರ್ಥ. ಸೊ ಸ್ಕ್ಯಾಮ್ಸ್ ಗಳು ಜಾಸ್ತಿ ಆಗಿರಲ್ಲ, ಸೇಫ್ ಆಗಿದೆ ಅಂತ. ಸೊ ಈ ಖಾತಾ ಏನಾದ್ರೂ ನಾವು ತಗೊಳ್ಳೋ ಪ್ರಾಪರ್ಟಿ ಇದ್ರೆ ಅದು ಮೋರ್ ಸೇಫ್ಟಿ ಮತ್ತೆ ಮೋರ್ ವ್ಯಾಲ್ಯೂಯಬಲ್ ಆಗಿರುತ್ತೆ. ಇದೇ ತರ ಡೈಲಿ ಹೊಸ ಟಾಪಿಕ್ ನ ಕಲಿತಾ ಹೋಗ್ತೀನಿ, ಅದನ್ನ ನಿಮ್ಗೂ ಹೇಳ್ತೀನಿ. ನೀವು ನನ್ನ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ, ನಿಮ್ಗೂ ಡೈಲಿ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.